ನಮ್ಮ ಸಂಘದ ವತಿಯಿಂದ ಇವತ್ತು ನಾವು ನಮ್ಮ ಮನೆಗೆ ಬಂದು ತಮ್ಮ ಸನ್ಮಾನ ಮಾಡ್ತಾ ಇದ್ದೀವಿ. ತಾವು ಆಹ್ವಾನ ಕೊಟ್ಟು ನಮ್ಮನ್ನು ಇಲ್ಲಿ ಬರಮಾಡ್ಕೊಂಡಿದ್ದೀರಾ, ತುಂಬ ಸಂತೋಷ. ಹೀಗೆ ನಿಮ್ಮ ಜೀವನ ನಗ್ನಗ್ತಾ ಖುಷಿಯಾಗಿರಲಿ ಅಂತ ನಾನು ಭಗವಂತ ಕೇಳ್ಕೊಳ್ತೇನೆ. ಸಂಘದ ಪರವಾಗಿ ನಿಮಗೆ ಇವತ್ತು ಮೊದಲು ಧನ್ಯವಾದಗಳು. ಫೋಟೋ ತಗೊಳ್ಳಿ. ಹಾಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಪದಾಧಿಕಾರಿಗಳಿಗೆ, ಸಂಘದ ಕಾರ್ಯಕಾರಿ ಸಮಿತಿ ಮೆಂಬರ್ಸ್ಗೆ ಹಾಗೂ ಎಲ್ಲ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೀನಿ. ಈಗ ಸುಮಾರು 1.5-2 ತಿಂಗಳ ಹಿಂದುಗಡೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 80 ವರ್ಷ ಆದವರಿಗೆ ಮಿಕ್ಕವರಿಗೆ ನಮ್ಮ ಹಿರಿಯ ನಾಗರಿಕ ಸಂಘದಿಂದ ಒಂದು ಆದರ ಸತ್ಕಾರ ಮಾಡಬೇಕು ಅಂತ ಒಂದು ವಿಚಾರ ಇಟ್ಕೊಂಡೇವಿ. ಎಲ್ಲರೂ ಒಬ್ಬರಿಂದ ಎಲ್ಲರೂ 15 ಜನರು ಅದಕ್ಕೆ ಸಪೋರ್ಟ್ ಕೊಟ್ಟರು. ಲಿಸ್ಟ್ ರೆಡಿ ಮಾಡಿದ್ವಿ. ಆ ಲಿಸ್ಟ್ನಲ್ಲಿ ಕೃಷ್ಣಮೂರ್ತಿ ಅವರ ಹೆಸರು ಇರಲಿಲ್ಲ. ಅಂದರೆ ಈಗಾಗಲೇ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಆ ವರ್ಷ ದಾಟ್ಕೊಂಡು ಹೋಗಿರಬೇಕು. ಮೈಸೂರಲ್ಲಿ ಇದ್ದರೆ ಕಾಣ್ತದೆ. ಅವಾಗ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಾನು ಅಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಂಡೆ. ನಮ್ಮ ಬಿಲ್ಡಿಂಗ್ನಲ್ಲೇ ಒಬ್ಬರು ಕೃಷ್ಣಮೂರ್ತಿ ಅಂತವ್ರು ಇದ್ದಾರೆ, ಮತ್ತು ಅವ್ರನ್ನ ಸೇರಿಸೋಣ ಅಂತಂದ. ಅವರೇನು ಏನು ಅಡ್ಡಿಯಿಲ್ಲ, ಪರವಾಗಿಲ್ಲ, ನಮ್ಗೆ ಗೊತ್ತೇ ಇಲ್ಲ, ಅದು ಮಾಡಿಬಿಡೋಣ, ಮೈಸೂರಲ್ಲಿ ಇದ್ರು ಅವರು, ಈ ಸಲ ಮಾಡಿಬಿಡೋಣ ಅಂತ ಹೇಳಿದರು. ಆ ಪ್ರಕಾರ ಮುಂದೆ ಕಾರ್ಯಕ್ರಮ ಜರುಗಿಸಿದ್ವಿ. ಎಲ್ಲರೂ ಕೋಆಪ್ರೇಷನ್ ಕೊಟ್ಟರು. ಆ ಪ್ರಕಾರ ಅವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ವಿ. ಅವತ್ತು ಕಾರಣಾಂತರಗಳಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ, ಆರೋಗ್ಯ ಸಮಸ್ಯೆಯಿಂದ. ಹೀಗಾಗಿ ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಹಂಗಾರೆ ಅವ್ರ ಮನೆಗೆ ಹೋಗಿ ನಾವು ಸತ್ಕಾರ ಮಾಡಿಬಿಡುವ. ನಾವು ರಿಕ್ವೆಸ್ಟ್ ಮಾಡಿದೆ ಅವರಿಗೆ, ನಾನು ಕಾರ್ನಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಬರ್ತೀನಿ, ಚಿಂತೆ ಬೇಡ, ನೀವು ಹೂವಿನಲ್ಲಿ ಕರ್ಕೊಂಡು ಹೋಗಿ ಹೂವಿನಲ್ಲಿ ಕರ್ಕೊಂಡು ಬರ್ತೀನಿ, ನಿಮಗೆ ನಮಗೆ ಹಿಡ್ಕೊಂಡು ಅಂತ ನಾನು ಎಲ್ಲ ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳಿದ್ರು ಇಲ್ಲ, ನನಗೆ ಸಾಧ್ಯವೇ ಇಲ್ಲ, ಯಾಕಂದರೆ ಇವತ್ತಿಗೆ 3 ತಿಂಗಳಾಯಿತು ಫ್ರ್ಯಾಕ್ಚರ್ ಆಗಿ. ಆವಾಗ ಒಂದು 15-20 ದಿವಸ ಆಗಿರಬೇಕು. ಅದಕ್ಕೆ ಕೂಡ್ಲಿಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳಿದ್ರಿಂದ ನಾವು ಅದನ್ನು ಡ್ರಾಪ್ ಮಾಡಿದ್ದೀವಿ. ಅವತ್ತಿನ ದಿವಸ ನಾವು ಅನೌನ್ಸ್ ಮಾಡಿದ್ದೀವಿ. ಮತ್ತು ಇವತ್ತಿನ ದಿವಸ ಈ ಫುಡ್ ಬಂತು. ಇವತ್ತಿನ ದಿವಸ ಕುಡೂರು ಕೃಷ್ಣಮೂರ್ತಿ ಅವರ ಹೆಸರು, ಕುದೂರು ಕೃಷ್ಣಮೂರ್ತಿ ಶ್ರೀನಿವಾಸರಾವ್ ಅವರು, ಈ ಫಾದರ್ ಶ್ರೀನಿವಾಸರಾವ್ once contested against Kangal Hanumanthayya. Sir, Japane. He contested against Kangal Hanumanthayya. He was running Vishnu Fireworks. Vishnu brand fireworks. ಪಟಾಕಿ ಮಾಡ್ತಿದ್ರು. ಇವರು ತುಂಬ ಕುಟುಂಬದಿಂದ ಬಂದವರು. ಆಮೇಲೆ he served in the Inspection and Quality Control Department, Amco Battery, Mysore Raste, from 1963 to 1995. 32.5 years of long service without any spot. ಏನು ತೊಂದರೆ ಇಲ್ಲದೇ ಸರ್ವಿಸ್ ಮುಗಿಸ್ಕೊಂಡು ಬಂದರು. ಎಲ್ರಿಗೂ ಬೇಕಾಕೊಂಡು, ಈಗೂ ಸಹಿತ ಎಲ್ರಿಗೂ ಬೇಕಾಕೊಂಡೇ ಇದ್ದಾರೆ. ಒಳ್ಳೆಯ ಸೌಹಾರ್ದತೆಯಿಂದ ನೋಡ್ಕೋತಾರೆ, ಪ್ರೀತಿಯಿಂದ ನೋಡ್ತಾರೆ. ನಮಗೆ ಅವ್ರು ಲೀಡರ್ ಇದ್ದಂಗೆನೆಯ. ಇಲ್ಲಿ ಪ್ರೆಸಿಡೆಂಟ್ ಅವರು ಇಲ್ಲಿ since 1999 he is residing in this layout. His wife ನಾಗರತ್ನ ಮೇಡಮ್, ಆನಂದಪುರ ಅಂತ ಕೇಳಿರ್ಬೇಕು ತಾವು, ಅಲ್ಲಿ ಶಿವಮೊಗ್ಗ ಹತ್ರ, ಅಲ್ಲಿ ಅವರು ಬದ್ರಿನಾರಾಯಣ ಆನಂದಪುರದವರು, ಹತ್ರ ಹಳ್ಳಿ ಬರ್ತದೆ. Blessed with one son, only son, Rahul. He is running grocery shop now. In 8th phase ನಲ್ಲಿ ರನ್ ಮಾಡ್ತಾ ಇದ್ದಾರೆ. He was our president of this layout from Baroda Bank of Baroda Colony layout ಇದ್ದು. ಫಸ್ಟ್ ಪ್ರೆಸಿಡೆಂಟ್, ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರೇ ಇದ್ರು. ಇತ್ತೀಚಿನವರೆಗೆ ಅವರೇ ಇದ್ರು ಕಾಣುತ್ತೆ, ಅವರೇ ಪ್ರೆಸಿಡೆಂಟ್ ಇರೋದು. ಯಾಕಂದ್ರೆ ಈಗ ಹೇಳಿದಂತೆ ಈ ಲೇಔಟ್ನಲ್ಲಿ ಮೊದಲು 3 ಮನೆಗಳಾಗಿದ್ದು, ಆ ಪೈಕಿ ಒಂದು ದೊಡ್ಡ ಏರಿಯಾ ಇತ್ತು. ಅದು ಆ ಏರಿಯಾದಲ್ಲಿ ಡೆವಲಪರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ಡೆವಲಪ್ ಮಾಡಿದರು. ಅವ್ರಿಗಷ್ಟು ಇವ್ರಿಗಷ್ಟು ಅದು ಬಂತು. ಈಗ ಈ ಮನೆಯಲ್ಲಿ ಸುಖವಾಗಿದ್ದಾರೆ, ರಿಟೈರ್ಡ್ ಲೈಫ್ ಸಾಗಿಸ್ತಾ ಇದ್ದಾರೆ. ಮತ್ತು ನಮ್ಮ ಈ ಬಿಲ್ಡಿಂಗ್, ಶ್ರೀ ಸಪ್ತಗಿರಿ ಬಿಲ್ಡಿಂಗಿಗೆ ಅವರೇ ಮೊದಲ ಅಧ್ಯಕ್ಷರು. ಅವ್ರನ್ನೇ ಮೊದಲು ಅಧ್ಯಕ್ಷ ಮಾಡಿದ್ವಿ. ಅವರು ಸುಮಾರು 8 ವರ್ಷಗಳವರೆಗೆ ಅಧ್ಯಕ್ಷರು. ಅವರು ಮೈಸೂರಿಗೆ ಹೋಗಿ ಪ್ರಸಂಗ ಬಂತು. ಆದ್ದರಿಂದ
ನಾವು ಅವ್ರಿಗೆ ಬೀಳ್ಕೊಟ್ಟಿವಿ ಮೈಸೂರಿಗೆ. ಮತ್ತೆ ಇಲ್ಲಿ ನಾವು ಕರ್ಕೊಂಡ್ ಬಂದೀವಿ ಮೈಸೂರಿಂದ, ಬೇಡ ಇಲ್ಲೇ ಬನ್ನಿ ಅಂತ ಹೇಳಿ. ಎಷ್ಟು ಕುಟುಂಬ ಇದ್ದಾವೆ ಸರ್ ಇಲ್ಲಿ ಒಟ್ಟಿಗೆ 8 ಫ್ಯಾಮಿಲೀಸ್ ಇದ್ದಾವೆ, 8 ಕುಟುಂಬಗಳಿದ್ದಾವೆ. 8ರಲ್ಲಿ 4 ಈ ಕಡೆ 4 ಈ ಕಡೆ ಅಂತ ಇದ್ದಾವೆ. ಸೊ ಇಲ್ಲೊಂದು ನಮ್ದು ಮೇಲೆ ಹೀಗೆ ಇದ್ದಾವೆ. 8 ಕುಟುಂಬದ ತುಂಬ ಸೌಹಾರ್ದದಿಂದ ಇರ್ತಾರೆ. ಮೇಡಮ್ನು ಅಷ್ಟೇ, ಅವರು ಪೂಜೆ ಪುನಸ್ಕಾರ ಇಬ್ಬರು ಒಳ್ಳೆ ಫ್ಯಾಮಿಲಿ ಇದೆ. ಮಗ ಒಳ್ಳೆ ಇದ್ದಾನೆ. ಸತ್ಸಂಗ ಬೇರೆ ಮಾಡ್ಕೊಂಡು ಸತ್ಸಂಗ ಇದೆ, ಆ ಸತ್ಸಂಗ ಬರ್ತಾ ಇದ್ರು. ಸೊ ಇವತ್ತಿನ ದಿವಸ ನಾವು ಹಿರಿಯ ನಾಗರಿಕ ಸಂಘದ ವತಿಯಿಂದ ಅವರಿಗೆ ಆದರ ಸತ್ಕಾರ ಮಾಡಿದ್ದೀವಿ. ದೇವರು ಅವರಿಗೆ ಯಾವಾಗಲೂ ಮುಂದಿನ ದಿನಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಗೌರವ, ಅಂತಸ್ತು, ಆಕಾರ ಎಲ್ಲನೂ ಕೊಟ್ಟು ದಯಪಾಲಿಸಲಿ. ಇನ್ನೂ ಹೆಚ್ಚಿನ ಆಯುಷ್ಯ ಅವರಿಗೆ ದಯಪಾಲಿಸಲಿ. ಅವರು ಸುಖಮಯ ಜೀವನ ಸಾಗಿಸಲಿ ಅಂತ ಹೇಳ್ಕೊಂಡು ಅವರಿಗೂ, ಅವ್ರ ಮನೆಯವರಿಗೂ, ಅವ್ರ ಮಗನಿಗೂ ನಾವು ನಮ್ಮ ಸಂಘದ ವತಿಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಒಂದು ಕಳೆದ ಒಂದು ತಿಂಗಳಲ್ಲಿ ಏನೋ ಒಂದು ಹಿರಿಯರ ದಿನಾಚರಣೆ ಅಂತ ಆಚರಿಸಿದ್ರು. ಆ ಗುಂಪಿನಲ್ಲಿ ಸುಮಾರು 31 ಜನದಲ್ಲಿ ಅತ್ಯಂತ ಹಿರಿಯರಾದವರು ಶ್ರೀ ಕೃಷ್ಣಮೂರ್ತಿ ಅವರು. ಕಳೆದ ಈಗ 2 ವರ್ಷದಿಂದನೇ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಈ ಥರ ನಿಲ್ಸ್ಕೊಂಡು ಅವಾಗ ಮೈಸೂರಿನಲ್ಲಿದ್ದೀನಿ, ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಮೊನ್ನೆ ನಾನು ಅವ್ರಿಗೆ ಹೇಳಿದಾಗ ಜ್ಞಾಪಿಸ್ಕೊಂಡು ನೀವು ಕರೆದಿದ್ದೆ ಹಾಗೆ ಅಂತ. ನಮ್ಮ ದೇಶಪಾಂಡೆ ಸಾರು ಅವ್ರನ್ನ ಬಿಟ್ಟೋಗಿತ್ತು ಅಂತ ಹೇಳಿದಾಗ, ಅಯ್ಯಯ್ಯೋ ಅದು ನಮಗೆ ನಮ್ಮ ಸೌಭಾಗ್ಯ. ಅದು ನಾವು ಯಾವಾಗಲೂ ಅಷ್ಟೇ ಬಿಟ್ಟಿರೋವ್ರನ್ನ ಈ ಸಲ ವಿಶೇಷವಾಗಿ ಏನು ಮಾಡಿದ್ವಿ ಅಂದರೆ ಬರೀ ಫೋನ್ ಮಾಡಿ ಇದು ಮಾಡಲಿಲ್ಲ. ಪ್ರತಿಯೊಬ್ಬರು ಅವ್ರ ಅಡ್ರೆಸ್ ತೊಗೊಂಡು ಅವ್ರ ಮನೆಗೆ ಹೋಗಿ ಅವ್ರು ಎಲ್ಲಿ ಹೋಗಿದ್ದಾರೆ ತಿಳ್ಕೊಂಡು ಆದಷ್ಟು ಜನನ ನಾವು ಮ್ಯಾಕ್ಸಿಮಮ್ ಅವರಿಗೆ, ಯಾಕೆಂದರೆ ನಮ್ಮ ಕರ್ತವ್ಯ ಅದು. ಹಾಗಾಗಿ ಈ ಒಂದು ನಮಗೆ ಅದು ಒಂದು ನಮ್ಮ ಪ್ರಿವಿಲೇಜ್ ಅಂತ ಹೇಳ್ಕೊತೀವಿ. ನಿಮಗೆ ಒಂದು ಗೌರವ ಅರ್ಪಿಸ್ತಾ ಇರೋದು. ನೀವು ಅದಕ್ಕೆ ತುಂಬ ಭಾಜನರಾಗಿದ್ದೀರಾ. ನಿಮಗೆ ಭಗವಂತ ಇದೇ ಥರ ಶಕ್ತಿ ಕೊಡಲಿ. ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು ತಿಂಗಳು ಆ ಒಂದು ನಿಮ್ಮ ಏನು ಪೆಟ್ಟಾಗಿದೆ, ಸರ್ಜರಿ ಆಗಿದೆ, ಅದರಿಂದ ಹೊರಗೆ ಬಂದು ನೀವು ಹಿಂದಿನಂತೆ ಸಂಘದ ಕಾರ್ಯಕ್ರಮ ಬರಲಿ. ಅದೇ ಹಿಂದಿನಂತೆ ಓಡಾಡ್ಕೊಂಡು ನಮ್ಮ ಸಂಘದ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನೀವು ಓಡಾಡುವಾಗ ಆಗಲಿ ಅಂತ ಹೇಳಿ, ಹಾಗಾಗಿ ಮತ್ತೊಮ್ಮೆ ನಾನು ಸಂಘದ ಪರವಾಗಿ ವೈಯಕ್ತಿಕವಾಗಿ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ದಯಪಾಲಿಸಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಉಪ್ಪು ಏನಾದ್ರು ಬೇಕಾ? ಸರ್ ನಮಸ್ಕಾರ. ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಆಗ್ತದೆ, ಏನಾದ್ರು ಬಂದು ಕಾಯ್ತಾ ಇರ್ತೇವೆ ಅನ್ಕೊಂಡು ಅದಕ್ಕೆ ಫೋನ್ ಮಾಡಿದೆ. ಹೇಗಿದೆ ರಾಘವೇಂದ್ರ? ಪರವಾಗಿಲ್ಲ, ಆಗಲೇ ಓಡಾಡಕ್ಕೆ ಶುರು ಮಾಡಿದ್ರಾ? ಓಕೆ, ಅಲ್ಲ ಬನ್ನಿ, ನಾನು